ಈ ಒಂದು ICAR ಕೃಷಿ ವಿಜ್ಞಾನ ಕೇಂದ್ರ ರೈತರ ಕ್ಷೇತ್ರ ಮಟ್ಟದಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಭೇಟಿ ನೀಡಿ ಅವರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದೆ. ICAR ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂತಹ ಡಾಕ್ಟರ್ ತಿಮ್ಮಣ್ಣ ನಾಯ್ಕ ಅವರು ಸಹ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದು ನಾವು ಪ್ರಾತ್ಯಕ್ಷಿಕ ಎಲ್ಲಿ ತಗೊಂಡಿರ್ತೀವಿ, ಎಲ್ಲಿ ಬೆಳೆ ಇರ್ತದೆ, ಬೆಳೆಯನ್ನ ದೇವರಂತ ಪೂಜೆ ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ ನಾವೆಲ್ಲರೂ, ನೀವೆಲ್ಲರೂ ಬಂದಿದ್ದೀರಿ. ಅದೇ ಒಂದು ಉದ್ದೇಶ. ಆ ಉದ್ದೇಶದ ಇವತ್ತು ತಾವೆಲ್ಲರೂ ಕಣ್ಣಾರೆ ನೋಡಿದಿರಿ. ಅದರ ಲಾಭವನ್ನು ಯಾವ ರೀತಿ ಬರುತ್ತೆ ಅಂತ ವಿಶ್ಲೇಷಣೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಗಲಿ, ಕೃಷಿ ವಿಜ್ಞಾನ ಕೇಂದ್ರ ಆಗಲಿ, ಕೃಷಿ ವಿಶ್ವವಿದ್ಯಾಲಯ ಆಗಲಿ, ಕೃಷಿ ಇಲಾಖೆ ಆಗಲಿ ಹೊಸ ಹೊಸ ಬೆಳೆಗಳನ್ನು ನಾವು ನಿಮ್ಮಲ್ಲಿ ತರ್ತೇವೆ, ನಿಮಗೆ ಪರಿಚಯವನ್ನು ಮಾಡಿಕೊಡ್ತೇವೆ. ಇದರಲ್ಲಿ ರೈತರಿಗೆ ಕೊಡಲಿಕ್ಕೆ ಪರಿಚಯ ಮಾಡ್ಬೋದು ಅಂತ ಹೇಳಿ. ಸೊ ಇದನ್ನು ಮಾಡಬೇಕಾದ್ರೆ ನಾವು ಒಂದೇ ವರ್ಷಕ್ಕೆ ಇದನ್ನು ನಾವು ಬಿಡುಗಡೆ ಮಾಡಲಿಲ್ಲ. ಅದರ ಹಿಂದೆ ಸತತವಾಗಿ 7-8 ವರ್ಷ ನಾವು ಅದನ್ನು ಪರೀಕ್ಷೆ ಮಾಡಿದೆವು. ಎಲ್ಲಿಂದ ಅಂತಂದ್ರೆ ಕರ್ನಾಟಕ, ತಮಿಳುನಾಡು ಹಿಡ್ಕೊಂಡು, ಪಂಜಾಬದಿಂದ ಹಿಡ್ಕೊಂಡು ಇದನ್ನು ಪರೀಕ್ಷೆಗಳನ್ನು ಮಾಡ್ತಾ ಬಂದೆವು. ಮಾಡಿ ಎಲ್ಲೇ ಇದು ಸೂಕ್ತವಾಗಿದೆ ಮತ್ತು ರೈತರಿಗೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಕಂಡುಹಿಡಿದು ಅದನ್ನು ಕರ್ನಾಟಕ ರಾಜ್ಯಕ್ಕೆ ಮತ್ತು ಸದರ್ನ್ ಇಂಡಿಯಾ ಅಥವಾ ಭಾರತ ದೇಶದ ಕೆಳಗಿನ ಮಹಾರಾಷ್ಟ್ರದಿಂದ ಕೆಳಗಡೆ ಈ ಬೆಳಿಲಿಕ್ಕೆ ಸೂಕ್ತ ಅಂತ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಶಿಫಾರಸು ಮಾಡ್ತು. ಸೊ ಆ ದಿಸೆಯಲ್ಲಿ ಈಗ ನಾವು 23ರಲ್ಲಿ ಬಿಡುಗಡೆ ಮಾಡಿದೆವು. ಬಟ್ ಮಾಡಿದ ಮೇಲೆ ಅದನ್ನು ನಿಮ್ಮಂಥ ರೈತರು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು, ಅದು ಬಹಳ ಮುಖ್ಯವಾಗಿದೆ. ನಾವು ಈ ಉದ್ದೇಶ ಇಷ್ಟೇ, ನಮ್ಮ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರ್ಕಾರದಿಂದ 1 ಹೆಕ್ಟರ್ ತಾವು ಪ್ರಾತ್ಯಕ್ಷಿತೆ ತಗೊಂಡ್ರೆ 9,000 ರೂಪಾಯಿ ಕೊಡ್ತಾರೆ. 9,000 ರೂಪಾಯಿ ಯಾವುದಕ್ಕಂದ್ರೆ 3,000 ರೂಪಾಯಿ ಬೀಜಕ್ಕೆ, 2,000 ರೂಪಾಯಿ ನಿಮ್ಮ ಲಘು ಪೋಷಕಾಂಶ ಇರ್ಬೋದು, ಸಾವಯವ ಗೊಬ್ಬರ ಇರ್ಬೋದು ತಗೊಳ್ಳೋಕ್ಕೆ. ಇನ್ನೊಂದು ಈಗೆಲ್ಲ ಯುಗ ತಾಂತ್ರಿಕ ಯುಗ ಆಗಿದೆ, ಡ್ರೋನ್ ಅಂತ ಕೇಳಿದ್ದೀವಿ ಅಲ್ವಾ? ಡ್ರೋನಲ್ಲಿ ಸಿಂಪರಣೆ ಮಾಡಿದ್ರೆ 825 ರೂಪಾಯಿ ಕೊಡ್ತಾರೆ, 875. ನಂತರ ನಮ್ಮ ಕೀಟ ರೋಗ ಬಾಧೆಗೆ ತಡೆಯೋಕ್ಕೆ, ಕಳೆ ತೆಗೆಯೋಕ್ಕೆ 2,225 ರೂಪಾಯಿ ಕೊಡ್ತಾರೆ. ಕೊನೆಯದಲ್ಲಿ 900 ರೂಪಾಯಿ ಏನಕ್ಕೆ ಇಟ್ಟಿರೋದ್ರಲ್ಲಿ ಇದು ಕ್ಷೇತ್ರ ಉತ್ತಮ ಬೆಳವಣಿಗೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ನಾವು ಆ್ಯಕ್ಚುಲಿ ಏನು ಬೆಳೆಯಲ್ಲಿ ಏನಿದೆ ಅಥವಾ ಕ್ಷೇತ್ರದಲ್ಲಿ ಏನಿದೆ ಅದನ್ನು ನೋಡಲಿಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ. ಆಮೇಲೆ ಎಲ್ಲ ರೈತರು ಕೂಡ ಈಗಾಗಲೇ ಇದನ್ನು ಕ್ಷೇತ್ರ ವೀಕ್ಷಣೆ ಮಾಡಿದ್ದಾರೆ. ಸೂರ್ಯಕಾಂತಿ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳು ಅಂತ ನಾನು ಅನ್ನಂಗಿಲ್ಲ, ದೇವರುಗಳು ಅಂತ ನನ್ನ ಭಾವನೆ. ಯಾಕಂದರೆ ಕೃಷ್ಣ ಬಲದಂಡೆ ಮತ್ತು ತುಂಗಭದ್ರಾ ಎಡದಂಡೆ ಇವೆರಡೂ ನೀರುಗಳ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಕೈಲಿ ಆಗಿಲ್ಲ. ಯಾಕಾಗಿಲ್ಲ ಅಂದರೆ ನಾವು ಸಮಗ್ರ ಕೃಷಿಯನ್ನು ಅವಲಂಬಿತ ಆಗಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವರು ಮುಖಾಂತರ ಕೇಳಿಕೊಡೋದೇನೆಂದರೆ, ನಮ್ಮ ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಇವರು ಬೀಜ ಸಿಗ್ಬೋದು. ನಾವು ರೈತರಿಗೆ ಬಂದೇ ತಗೋರ ನಾಳೆ ರಾಯಚೂರು ಮತ್ತು ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಮತ್ತು ಕೃಷಿ ಇಲಾಖೆಯ ದೇವದುರ್ಗ ರಾಯಚೂರು ವತಿಯಿಂದ ನಾವು ರೈತರ ಒಂದು ಹೊಲದಲ್ಲಿ ನಾವು ಸೂರ್ಯಕಾಂತಿ ಬೆಳೆಯ ಒಂದು ಕ್ಷೇತ್ರೋತ್ಸವ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಎಣ್ಣೆಕಾಳು ಬೆಳೆಗಳ ಯೋಜನೆ